ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರರ ಶಿವಾನಂದ ಲಹರಿಯ 28, 29, 30 ಈ ಸ್ತೋತ್ರ ಮತ್ತು ಇದರ ಅರ್ಥವನ್ನು ಮುಂದುವರಿಸ್ತೀನಿ. ಆದಿಶಂಕರರು ತಮ್ಮ ವೇದಗಳ ಅಂತಿಮ ತಾತ್ಪರ್ಯವೇ ಅದ್ವೈತ ಸಿದ್ಧಾಂತ ಅಂತ ವಾದಿಸಲು ಅತ್ಯಂತ ಪ್ರಸಿದ್ಧವಾದ ಮೀಮಾಂಸಾ ಪಂಡಿತರಾದ ಮಂಡನ ಮಿಶ್ರರನ್ನು ಕಾಣಲು ಮಾಹಿಷ್ಮತಿ ನಗರಕ್ಕೆ ಬರ್ತಾರೆ. ಅವರ ಜೊತೆ 15 ದಿನಗಳ ಕಾಲ ಸತತವಾಗಿ ವಾದ ಮಾಡ್ತಾರೆ. ಮಂಡನ ಮಿಶ್ರರ ಪತ್ನಿಯೇ ಉಭಯ ಭಾರತಿ. ಈಕೆಯೇ ಇವರಿಬ್ಬರ ವಾದದ ನಿರ್ಣಾಯಕಿ. ವಾದ ಹೀಗೆ ನಡೀತಾ ಇರಬೇಕಾದ್ರೆ ಕೊನೆಗೆ ಮಂಡನ ಮಿಶ್ರರೇ ಸೋಲ್ತಾರೆ. ಇದನ್ನು ಉಭಯ ಭಾರತಿಯೇ ನಿರ್ಣಯ ಮಾಡ್ತಾಳೆ, ತನ್ನ ಪತಿಯೇ ಸೋತಿರುವುದು ವಾದದಲ್ಲಿ ಅಂತ. ನಂತರ ಮಂಡನ ಮಿಶ್ರರು ಶಂಕರರ ಶಿಷ್ಯರಾಗ್ತಾರೆ. ಇವರೇ ಶೃಂಗೇರಿಯ ಸುರೇಶ್ವರಾಚಾರ್ಯರಾಗಿ ಶಂಕರರ ಪ್ರಥಮ ಶಿಷ್ಯರಾಗಿ, ಶಾರದಾಪೀಠದ ಪ್ರಥಮ ಶಿಷ್ಯರಾಗಿ ಪ್ರಖ್ಯಾತಿಯಾಗ್ತಾರೆ. ಇವರೇ ಸುರೇಶ್ವರಾಚಾರ್ಯರು. ಶ್ರೀ ಗುರುಭ್ಯೋ ನಮಃ. 28ನೇ ಸ್ತೋತ್ರ. ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ, ಸಾಮೀಪ್ಯಂ ಶಿವಭಕ್ತಿಧುರ್ಯ ಜನತಾ ಸಾಂಗತ್ಯ ಸಂಭಾಷಣೆ, ಸಾಲೋಕ್ಯಂಚ ಚರಾಚರಾತ್ಮಕ ತನುಧ್ಯಾನೆ, ಭವಾನೀಪತೆ ಸಾಯುಜ್ಯಂ ಮಮ ಸಿದ್ಧಮತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ಇದರರ್ಥ, ಹೇ ಶಿವ, ಹೇ ಭವಾನಿಪತಿ, ನಿನ್ನನ್ನು ಪೂಜಿಸೋದ್ರಿಂದ ನನಗೆ ಸಾರೂಪ್ಯ ಅಂದರೆ ನಿನ್ನ ರೂಪವನ್ನು ಹತ್ತಿರದಿಂದ ನೋಡುವಂತಹ ಭಾಗ್ಯ ಸಿಗುತ್ತೆ. ಮತ್ತು ನಿನ್ನನ್ನು ಸ್ತುತಿಸುವುದರಿಂದ ನಿನ್ನ ಸಾಮೀಪ್ಯ ನನಗೆ ಸಿಗುತ್ತೆ. ಇದರಿಂದಲೂ ನನಗೆ ಮುಕ್ತಿ ಸಿಗುತ್ತೆ. ಹಾಗೆ ಶಿವಭಕ್ತರೊಡನೆ, ನಿನ್ನ ಶಿವನೊಡನೆ ಸಂಭಾಷಣೆ ಮಾಡ್ತಾ ಇರೋದರಿಂದ ನನಗೆ ಸಾಲೋಕ್ಯ ಸಿಗುತ್ತೆ. ಈ ಎಲ್ಲ ಮೇಲೆ ಹೇಳಲ್ಪಟ್ಟಿರುವ ಎಲ್ಲ ವಿಧದಿಂದಲೂ ನೀನು ನನಗೆ ಹತ್ತಿರವಾಗ್ತೀಯ. ಚರಾಚರಾತ್ಮಕವಾದ ನಿನ್ನ ಅಷ್ಟಮೂರ್ತಿ ಸ್ವರೂಪವನ್ನು ಈ ರೀತಿ ನಾನು ಧ್ಯಾನಿಸುವುದರಿಂದ ನನಗೆ ಸಾಯುಜ್ಯ ಮುಕ್ತಿ ನನಗೆ ಲಭಿಸುತ್ತೆ. ಅದರಿಂದ ನಾನೇ ಧನ್ಯ. 29ನೇ ಸ್ತೋತ್ರ. ತ್ವತ್ಪಾದಾಂಬುಜಮರ್ಚಯಾಮಿ ಪರಮಂ ತ್ವಾಂ ಚಿಂತಯಾಮ್ಯನ್ವಹಂ, ತ್ವಾಮೀಶಂ ಶರಣಂ ವ್ರಜಾಮಿ ವಚಸಾ ತ್ವಾಮೇವ ಯಾಚೆ ವಿಭೋ, ವೀಕ್ಷಾಮೇ ದಿಶ ಚಾಕ್ಷುಷೀಂ ಸಕರುಣಾಂ ದಿವ್ಯೈಶ್ಚಿರಂ ಪ್ರಾರ್ಥಿತಾಂ, ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ಇದರರ್ಥ, ಹೇ ಶಂಕರ, ನೀನು ಸದ್ಗುರು. ನಿನ್ನ ರೂಪದಿಂದ, ನಿನ್ನ ಕೃಪಾದೃಷ್ಟಿಯಿಂದ ನನ್ನ ಸಕಲ ಪಾಪಗಳು ನಿವಾರಣೆಯಾಗುತ್ತೆ. ನಿನ್ನ ಪಾದಕಮಲಗಳನ್ನು ನಾನು ಪೂಜಿಸ್ತೀನಿ. ನಿನ್ನನ್ನೇ ನಾನು ಯಾವಾಗಲೂ ಚಿಂತಿಸ್ತೀನಿ. ನಿನ್ನನ್ನೇ ನಾನು ಶರಣು ಹೋಗ್ತೀನಿ. ಯಾವುದಕ್ಕಾಗಿ ಬಹುಕಾಲದಿಂದ ದೇವದೇವತೆಯರು ನಿನ್ನನ್ನು ಪ್ರಾರ್ಥಿಸುತ್ತಾರೋ ಅಂತಹ ಕರುಣಾ ಕಟಾಕ್ಷ ನನ್ನ ಮೇಲೂ ನೀನು ಹರಿಸು. ಯಾಕೆಂದರೆ ನೀನು ಜಗದ್ಗುರು, ನೀನು ಸದ್ಗುರು. ಹೇ ಶಿವನೇ, ನನ್ನ ಮನಸ್ಸಿನಲ್ಲೂ ನೀನು ಅಂತಹ, ನನ್ನನ್ನು ನನ್ನ ಮನಸ್ಸಿಗೂ ನೀನು ಅಂತಹ ಸುಖವನ್ನು ಉಂಟು ಮಾಡು. ನಿನ್ನ ಎಲ್ಲ ಉಪದೇಶಗಳಿಂದ ನನ್ನನ್ನು ಆನಂದವನ್ನು ಮಾಡುವಂಥ ಶಂಕರರು ಶಿವನಲ್ಲಿ ಕೇಳಿಕೊಂಡಿದ್ದಾರೆ. 30ನೇ ಸ್ತೋತ್ರ. ವಸ್ತ್ರೋದ್ಧೂತವಿದೌ ಸಹಸ್ರಕರತಾ ಪುಷ್ಪಾರ್ಚನೆ ವಿಷ್ಣುತ, ಗಂಧೆ ಗಂಧವಹಾತ್ಮತಾನ್ನ ಪಚನೆ ಬರ್ಹಿರ್ಮುಖಾಧ್ಯಕ್ಷತಾ, ಪಾತ್ರೆ ಕಾಂಚನ ಗರ್ಭತಾ ಸ್ತ್ವಯಿ ಮಯಿ ಚೇದ್ಬಾಲೇಂದು ಚೂಡಾಮಣೆ, ಶುಶ್ರೂಷಾಂ ಕರವಾಣಿ ತೇ ಪಶುಪತೆ ಸ್ವಾಮಿನ್ ತ್ರಿಲೋಕಿ ಗುರೋ. ಈ ಶ್ಲೋಕದಲ್ಲಿ ಶಂಕರರು ಸದ್ಗುರು ಪರಮಾತ್ಮನನ್ನು ಸೇವಿಸುವುದಕ್ಕೆ ಅವನಿಗೆ ನಾವು ಸಮರ್ಪಣೆ ಮಾಡುವುದು ಏನು ಅಂತ ಇದರ ಬಗ್ಗೆ ಹೇಳಿದ್ದಾರೆ. ನಮ್ಮಲ್ಲಿ ಮಾನವರಲ್ಲಿ ಅವನಿಗೆ ಕೊಡೋದಕ್ಕೆ ಏನೂ ಇರಲ್ಲ. ಆದರೆ ನಮಗೆ ಸದಾಶಿವನ ಸೇವೆ ಮಾಡುವುದೊಂದೇ ನಮಗೆ ಭಾಗ್ಯ.
ನಮ್ಮಲ್ಲಿರುವ ಅಲ್ಪವನ್ನಾದರೂ ಅವನಿಗೆ ಅರ್ಪಿಸಿ ಅವನ ದಯೆ ನಾವು ಪಡೆದರೆ ಅವನು ನಮಗೆಲ್ಲವನ್ನೂ ಅನುಗ್ರಹಿಸ್ತಾನೆ ಅಂತ ಅರ್ಥ. ಹೇ ಶಂಕರ, ನಿನಗೆ ನಿನ್ನ ವಸ್ತ್ರಗಳನ್ನು ಶುಭ್ರಪಡಿಸಲು ನಾನು ಸೂರ್ಯನಾಗಬೇಕಾ? ನಿನಗೆ ಪುಷ್ಪಾರ್ಚನೆ ಮಾಡಲು ನಾನು ವಿಷ್ಣುವಾಗಬೇಕಾ? ನಿನಗೆ ಗಂಧವನ್ನು ಲೇಪಿಸಲು ನಾನು ವಾಯುವಾಗಬೇಕಾ? ನಿನಗೆ ನೈವೇದ್ಯ ನೀಡಲು ನಾನು ಇಂದ್ರನಾಗಬೇಕಾ? ನಿನಗೆ ನಿನ್ನ ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಭಿಕ್ಷಾ ಪಾತ್ರೆಯಾಗಿ ಕೊಡಲು ನಾನು ಬ್ರಹ್ಮನಾಗಬೇಕಾ? ಈ ಶಕ್ತಿ ನನ್ನಲ್ಲಿದೆಯಾ ತಂದೆ? ನನ್ನಲ್ಲಿ ಇಂತಹ ಯಾವ ಶಕ್ತಿಯೂ ಇಲ್ಲ. ಇದ್ದಿದ್ದರೆ ನಾನು ನಿನ್ನ ಸೇವೆ ಮಾಡಬಹುದಿತ್ತೇನೋ ತುಂಬ ಹತ್ತಿರದಿಂದ. ಆದರೂ ನಿನ್ನಲ್ಲಿ ಭಕ್ತಿ ಎನ್ನುವ ಈ ಎಲ್ಲ ಗುಣಗಳು ನನ್ನಲ್ಲಿ ಇರುವುದರಿಂದ ನಿನ್ನ ಪರಿಚರ್ಯನನ್ನಾಗಿ ನನ್ನನ್ನು ಮಾಡಿಕೋ ಶಂಕರ ಅಂತ ಶಂಕರರು ಇದರಲ್ಲಿ ಕೇಳಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ಸ್ತೋತ್ರಗಳಲ್ಲಿ ನಾವು ಸಿಗೋಣ. ಶ್ರೀ ಗುರುಭ್ಯೋ ನಮಃ.